Hello everyone, welcome back to another video. In today's video, we are going to learn some preposition with examples. If you are new to my channel, make sure you subscribe to the channel. Preposition ಅಂದ್ರೆ ಏನು? ಸಾಮಾನ್ಯವಾಗಿ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಯಾವ ಜಾಗ, ಯಾವ ದಿಕ್ಕಿಗೆ, ಯಾವ ಸಮಯದಲ್ಲಿ ಎಲ್ಲಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಟೈಮಿಂಗ್, ಪ್ಲೇಸ್, ಡೈರೆಕ್ಷನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಲೆಟ್ಸ್ ಟೇಕ್ ಸಮ್ ಎಕ್ಸಾಂಪಲ್ಸ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಫಸ್ಟ್ ಒಂದು ನೋಡಿ, ಇದು ಒಂದು ಬಾಲ್ ಇದೆ. ಇದು ಎದರ ಮೇಲೆ ಇದೆ? ಒಂದು ಬಾಕ್ಸಿನ ಮೇಲೆ ಇದೆ, ರೈಟ್? ಸೊ ಇಲ್ಲಿ ನಾವು ಏನು ಬಳಸ್ತೀವಿ? ಆನ್ ಅಂತ ಬಳಸ್ತೀವಿ. ದ ಬಾಲ್ ಈಸ್ ಆನ್ ದ ಬಾಕ್ಸ್, ರೈಟ್? ಈ ಬಾಲ್ ಏನಿದೆ ಅಲ್ಲ, ಇದು ಒಂದು ಆ ಬಾಕ್ಸಿನ ಸರ್ಫೇಸ್ಗೆ ಟಚ್ ಆಗಬೇಕು, ಅವಾಗ ನಾವು ಏನು ಬಳಸ್ತೀವಿ? ಆನ್. ನೆಕ್ಸ್ಟ್ ನೋಡಿ, ಈ ಒಂದು ಬಾಲು ಬಾಕ್ಸಿನ ಮೇಲಿದೆ ಆದರೆ ಟಚ್ ಆಗ್ತಾ ಇಲ್ಲ, ಸೊ ಅವಾಗ ನಾವು ಏನು ಬಳಸಬೇಕು? ಅಬೌವ್ ಅಂತ ಬಳಸಬೇಕು. ದ ಬಾಲ್ ಈಸ್ ಅಬೌವ್ ದ ಬಾಕ್ಸ್, ರೈಟ್? ನೆಕ್ಸ್ಟ್ ಒಂದು ನೋಡಿ, ಈ ಒಂದು ಬಾಲು ಬಾಕ್ಸಿನ ಕೆಳಗಡೆ ಇದೆ ಮತ್ತೆ ಟಚ್ ಆಗ್ತಾ ಇದೆ, ಸೊ ಇಲ್ಲಿ ನಾವು ಏನು ಬಳಸ್ತೀವಿ? ಅಂಡರ್ ಅಂತ ಬಳಸ್ತೀವಿ. ದ ಬಾಲ್ ಈಸ್ ಅಂಡರ್ ದ ಬಾಕ್ಸ್, ರೈಟ್? ದ ಬಾಲ್ ಈಸ್ ಅಂಡರ್ ದ ಬಾಕ್ಸ್. ನೆಕ್ಸ್ಟ್ ನೋಡಿ, ಈ ಒಂದು ಬಾಲು ಬಾಕ್ಸಿನ ಒಳಗಡೆ ಇದೆ, ಸೊ ಇವಾಗ ನಾವು ಏನು ಬಳಸ್ತೀವಿ? ದ ಬಾಲ್ ಈಸ್ ಇನ್ ದ ಬಾಕ್ಸ್, ರೈಟ್? ನೆಕ್ಸ್ಟ್ ನೋಡಿ, ಈ ಒಂದು ಬಾಕ್ಸ್ ಇದೆ, ಬಾಕ್ಸಿನ ಹಿಂದೆ ಬಾಲ್ ಇದೆ, ಸೊ ಇವಾಗ ಏನಂತ ಹೇಳ್ತೀವಿ ನಾವು? ದ ಬಾಲ್ ಈಸ್ ಬಿಹೈಂಡ್ ದ ಬಾಕ್ಸ್. ಬಿಹೈಂಡ್ ಅಂದರೆ ಹಿಂದೆ, ರೈಟ್? ಲೆಟ್ಸ್ ಸಿ ದ ನೆಕ್ಸ್ಟ್ ಪ್ರಿಪೋಸಿಷನ್. ಬಾಲ್ ಏನಿದೆ ಬಾಕ್ಸಿನ ಮುಂದ್ಗಡೆ ಇದೆ, ಬಾಕ್ಸ್ ಹಿಂದ್ಗಡೆ ಇದೆ, ಬಾಲ್ ಮುಂದೆ ಇದೆ, ಸೊ ಇವಾಗ ನಾವು ಏನಂತ ಹೇಳ್ಬಹುದು? ದ ಬಾಲ್ ಈಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್. ಇನ್ ಫ್ರಂಟ್ ಆಫ್ ಅಂದರೆ ಮುಂದೆ, ರೈಟ್? ದ ಬಾಲ್ ಈಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಬಾಕ್ಸ್ ಇದೆ, ಇದರ ಸೈಡಿಗೆ ಬಾಲ್ ಇದೆ, ಇವಾಗ ಏನಂತ ಹೇಳ್ತೀವಿ? ದ ಬಾಲ್ ಈಸ್ ಬಿಸೈಡ್ ದ ಬಾಕ್ಸ್ ಅಂತ ಹೇಳ್ತೀವಿ. ಬಿಸೈಡ್ ಅಂದರೆ ಬದಿಯಲ್ಲಿ, ಅದರ ಬಾಜು ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಇಲ್ಲಿ ಎರಡು ಬಾಕ್ಸ್ಗಳಿವೆ, ಈ ಎರಡೂ ಬಾಕ್ಸ್ಗಳ ಮಧ್ಯದಲ್ಲಿ ಒಂದು ಬಾಲ್ ಇದೆ. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ? ದ ಬಾಲ್ ಈಸ್ ಬಿಟ್ವೀನ್ ಬಾಕ್ಸಸ್, ರೈಟ್? ಬಿಟ್ವೀನ್ ಅಂದರೆ ಎರಡೂ ವಸ್ತುಗಳ ಮಧ್ಯದಲ್ಲಿ ಇದ್ದರೆ ಅದನ್ನು ಬಿಟ್ವೀನ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಬಾಲು 3 ಅಥವಾ 4 ಬಾಕ್ಸ್ಗಳ ಮಧ್ಯದಲ್ಲಿ ಇದ್ದರೆ ಅದನ್ನು ಇಂಗ್ಲೀಷಲ್ಲಿ ಏನಂತ ಕರಿತೀವಿ, ರೈಟ್? ಸೊ ಅದನ್ನು ಕಾಮೆಂಟಲ್ಲಿ ತಿಳಿಸಿ. Hey guys, thank you so much for watching this video. If you like the video, subscribe to the channel. Thank you.